ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ. ಆಫ್ಟರ್ ಲಾಂಗ್ ಟೈಮ್ ಮತ್ತು ವಿಡಿಯೋ ಮಾಡಾಕತ್ತೀನಿ. ಆಲ್ಮೋಸ್ಟ್ 10 ದಿನ ಆಯ್ತು ನಾನು ಯಾವುದೇ ವಿಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಸ್ವಲ್ಪ ಮೊಬೈಲು ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಪರ್ಸ್ನಲ್ ಪ್ರಾಬ್ಲಮ್ಮು ಆಗಿತ್ತು. ಏನಾಗಿತ್ತು ಅಂದರೆ ನನ್ನ ಕಡೆ ಇರೋ ಮೊಬೈಲ್ iPhone 11. ಸೊ ಅದು ನನ್ನ ಖುಷಿ ಆಟಾಡ್ಕೊತ ಅದನ್ನು ಒಂದು 2 ಸರಿ ಬೀಳಿಸ್ಬಿಟ್ಟಾಳೆ. ಸೊ ಹಾಗಾಗಿ ಅದು ಸ್ವಲ್ಪ ಹಾಳಾಗೈತಿ. ಆ್ಯಂಡ್ ಸಿಮ್ ಕೂಡ ಅದು ನೆಟ್ವರ್ಕ್ ಬರ್ತಾ ಇಲ್ಲ, ಅದು IC ಹೋಗೈತಿ ಅಂತ ಹೇಳಿದ್ದಾರೆ. ರಿಪೇರಿಗಂತ ಕೊಟ್ಟಿದ್ದೆ, ಬಟ್ ಅದು ರಿಪೇರಿ ಆಗಿಲ್ಲ. ಇನ್ನೂ ಹೆಚ್ಚಿಗೆ ಪ್ರಾಬ್ಲಮ್ಸ್ ಆಗಿದ್ದಾವೆ ಅದರಿಂದ. ಸೊ ಇದನ್ನು ಮತ್ತೆ ರಿಪೇರಿ ಮಾಡಿಸ್ಬೇಕು. ಈಗ ಆಲ್ಮೋಸ್ಟ್ 10 ದಿನ ಆಯ್ತು, ಇದು ಇನ್ನೂ ರಿಪೇರಿ ಆಗಿಲ್ಲ. ಆಲ್ಮೋಸ್ಟ್ ಅದು ಆಗ್ತಿತ್ತು, ಬಟ್ ನಾನು ರಿಪೇರಿ ಮಾಡಿಸ್ಕೋವರೆಗೂ ಅಲ್ಲಿ ಇರಲಿಲ್ಲ ದಾವಣಗೆರೆ ಒಳಗೆ. ನಾನೀಗ ಪ್ರೆಸೆಂಟ್ ಇರೋದು ಧಾರವಾಡದೊಳಗೆ. ನಾನು ಧಾರವಾಡಕ್ಕೆ ಬಂದೀನಿ ಬಿಕಾಸ್ ನಮ್ಮ ಮಮ್ಮಿದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಅದರಿಂದ ಅವರಿಗೆ ಒಂದು ಮೈನರ್ ಆಪ್ರೇಷನ್ ಆಯ್ತು. ಸೊ ಹಾಗಾಗಿ ನಾನು ಧಾರವಾಡದೊಳಗೆ ಅದೀನಿ. ನಮ್ಮ ಖುಷಿನೂ ಅದಾಳ, ನಮ್ಮ ಖುಷಿ ಮುಕ್ಕೊಂಡಾಳ. ಇದು ನಾನು ದಾವಣಗೆರೆ ಒಳಗೆ ಇದ್ದಿದ್ರೆ ಮೊಬೈಲ್ ಇಷ್ಟೊತ್ತಿಗೆ ರಿಪೇರಿ ಆಗ್ತಿತ್ತು. ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅವ್ರ ಕಡೆ ಕೊಟ್ಟ ಮೇಲೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಅಲ್ಲೇ ರಿಪೇರಿ ಮಾಡಿಸ್ಬೇಕಂತ ಹೇಳಿ ಇಲ್ಲೆಲ್ಲಿ ನಾನು ಇದು ಮಾಡಿಲ್ಲ. ಸೊ ಹಾಗಾಗಿ ಇದು ಅಲ್ಲಿ ಹೋಗೋವರೆಗೂ ರಿಪೇರಿ ಆಗಲ್ಲ. ಸೊ ಅದಕ್ಕೆ ಇವತ್ತು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ ಈ ವಿಡಿಯೋ ಮಾಡಾಕತ್ತೀನಿ. ನಾನು ಆಲ್ಮೋಸ್ಟ್ ಧಾರವಾಡಕ್ಕೆ ಬಂದ ಒಂದು 4 ರಿಂದ 5 ದಿನ ಆಯ್ತು. ನಮ್ಮ ಮಮ್ಮಿನೂ ಒಂದು 5 ದಿನ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಇದ್ರೆ. ನಾನು ಆಲ್ಮೋಸ್ಟ್ ಆಪ್ರೇಷನ್ ಆದಮೇಲೆ ಬಂದೆ. ಬಿಕಾಸ್ ಮುಂಚೆ ಅವ್ರು ಆರಾಮಾಗಿದ್ರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂಥದ್ದೇನು. ಸೊ ಹಾಗಾಗಿ ಅದೆಲ್ಲ ಆಪ್ರೇಷನ್ ಆದಮೇಲೆ ನಾವು ಬಂದೆ. ಆಪ್ರೇಷನ್ ಮಾಡಿಸಿದ್ದು ಇದು ಹುಬ್ಳಿ ಕಿಮ್ಸ್ ಆಸ್ಪತ್ರೆ ಒಳಗೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಅಲ್ಲಿ ಆದಮೇಲೆ ಈ ಮನೆಗೆ ಬಂದೀನಿ. ಅವರು ಡಿಸ್ಚಾರ್ಜ್ ಆಗಿದ್ದಾರೆ, ಮನೆ ಒಳಗೆ ಅದಾರೆ. ಸೊ ಅವ್ರಿಗೆ ಇನ್ನೂ ಏನು ಮಾಡ್ಕೊಳಕ್ಕೆ ಆಗಬಲ್ದು ಮನೆ ಒಳಗೆ ಕೆಲಸ. ಸೊ ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡೇವಿ. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಆ್ಯಂಡ್ ಇವತ್ತಿಂದ ಬ್ಲಾಗ್ ಮಾಡ್ತೀನಿ. ಮೊಬೈಲ್ ಇನ್ನೂ ಸರಿ ಆಗಿಲ್ಲ, ಬಟ್ ಟ್ರೈ ಮಾಡ್ತೀನಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವಿಡಿಯೋಸ್ ನೋಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಟೈಮ್ ಬಂದ ಸಾಯಂಕಾಲ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಬೆಳ್ಳುಳ್ಳಿ ಚುಮ್ಮರಿ ತಿನ್ನೋಂಗಾಗಿತ್ತು ಮಾಡು ಅಂತಂದ್ರೆ. ಆ್ಯಕ್ಚುಲಿ ನನಗೆ ಮಾಡೋಕ್ಕೆ ಬರೋಂಗಿಲ್ಲ. ಹಂಗಾಗಿ ಸ್ವಲ್ಪ ನಮ್ಮ ಮಮ್ಮಿನ ಎಬ್ಬಿಸಿ ಮಾಡೋಕ್ಕೆ ಹೇಳಿದೆ. ನಾನು ಬರೀ ಬೆಳ್ಳುಳ್ಳಿ ಅದು ಜಜ್ಜಿ ಕೊಟ್ಟೆ. ಬರ್ರಿ ಹೆಂಗೆ ಮಾಡ್ತಾರೆ ನೋಡ್ರಿ ಅವರು ಬೆಳ್ಳುಳ್ಳಿ ಚುಮ್ಮರಿನ. ನನ್ನ ಫ್ರೆಂಡ್ ಭಾಳ ದಿನದಿಂದ ಮನೆ ಕರೀತಿದ್ಲು, ಬಟ್ ನಾನು ಹೋಗೋಕ್ಕಾಗಿದ್ದಿಲ್ಲ. ನಮ್ಮ ಮನೆಯಿಂದ 10 ಮನೆ ದೂರ ಐತಿ, ಬಟ್ ಹೋಗೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳಿ ಬಂದೀನಿ. ನೀನು ಬುಕ್ ಮಾಡಿ ಇಳಿ ಕೆಳಗಿಳಿ. ಪಾಪ ಇಸ್ಕೋ, ಪಾಪ ಆಯ್ತು ನೋಡೋರ್ ಮನೆ. ಪಾಪ ಐತೆ ಮನ್ಯಾಗ. ಚಿನ್ನ ಟೈಗರ್ ಎಲ್ಲೈತಿ ಹುಡುಕ ಟೈಗರ್ ಅಲ್ಲೈತೆ ನೋಡ. ಯಾವಾಗ ನೋಡಿ ಟೈಗರ್ ಎಲ್ಲ ನೋಡ್ರಿ ತಳಕಿ ಎಲ್ಲೆಲ್ಲಿ ಏನೇನೈತೆ ಎಲ್ಲ ಅಬ್ಸರ್ವ್. ಹಾಯ್ ಮಾಡೋದಕ್ಕೆ ಹಾಯ್ ಮಾಡೆ. ಹಾಯ್ ಹಾಯ್ ಮಾಡಿ ಸ್ವಲ್ಪ. ಚಂದ ಐತಲ್ಲ ಟೈಗರ್. ಸೂಪರ್ 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 ಅಲ್ಲ. ಹಾಯ್. ವಾವ್ ವಾ ಖುಷಿ 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 ಹೆಂಗೈತಿ ಪಾಪ? ಸೂಪರ್ ಸೂಪರ್ ಐತಿಲ್ಲ. ಆಟಾಡ ಅದ್ರ ಜೊತೆ ಏನನ್ನತ್ತದ? ಹಾಯ್ ಖುಷಿ ಅನ್ನತೈತಿ. ನೋಡೋದು ರೌಂಡ್ ಅಂಡ್ ರೌಂಡ್.
ವಾವ್, ಕಲರ್ ಕಲರ್ ಅದಾವಲ್ಲ ಖುಷಿಯಲ್ಲಿ. ಯಾವ ಕಲರ್ ಇದೆ ಖುಷಿ? ಯಾವ್ದು? ಆಟಾಡ್ತೀನಿ ಮತ್ತೆ ಅಂಕೆ ಮತ್ತೆ ಹೇಳ್ಬೇಕ್ರಿ, ನೀನೇ ಹೇಳ್ಬೇಕು ನೋಡಿ. ಏನಿಲ್ಲ, ಹಾಲತ್ತಾಗಿದ್ದದ್ದು ಇವತ್ತು. ಹೇಗ್ಬಿಡ್ತಿ ನಾನು ಹೆಂಗಾಗ್ತಾಳ ಅಮ್ಮ ಅಕ್ಕಿ ಚಿನ್ನಿ? ಅಮ್ಮ ಹಿಂಗ್ ಮಾಡ್ತೀನಿ. ಹೆಂಗ್ ಬಿಡ್ತೀನಿ ನಾನು? ಹೈ ಕೊಟ್ಟಾಗ ಯೆಸ್, ಗುಡ್ ಗರ್ಲ್. ಇತ್ತಗಮ್ಮ ಇದು ಆಟಾಡಮ್ಮ. ಬೇಡ ನನ್ನ ಫ್ರೆಂಡ್ ಮನೆಗೆ ನಾನು ಒಬ್ಬಕ್ಕೆ ಹೋಗೋದು ಬಿಟ್ಟು ನನ್ನ ಖುಷಿನ ಕರ್ಕೊಂಡು ಹೋಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕಂದರೆ ನನ್ನ ಫ್ರೆಂಡ್ ನನ್ನ ಜೊತೆ ಮಾತಾಡೋದಕ್ಕಿಂತ ನನ್ನ ಮಗಳ ಜೊತೆನೇ ಮಾತಾಡೋಕತ್ಬಿಟ್ಲೆ. ನಾನು ಆಕೆ ಜಾಸ್ತಿ ಮಾತಾಡೋಕ್ಕೆ ಆಗಲಿಲ್ಲ, ಬರೀ ಆಕಿನ ಆಟ ಆಡ್ಸೋದ್ರೊಳಗೆ ಇದ್ರು ಅವರು. ಖುಷಿ ಹಲೋ, ಯಾರದಿರಿ? ಏನದ ಬಜ್ಜಿ. ಬಿಸಿ ಹೆಂಗೈತೆ ಖುಷಿ? ಸೂಪರ್. ಬಜ್ಜಿ ಹೆಂಗೈತಿ? ಸೂಪರ್. ಕಬಾಬ್ ತಿಂತಾಳೆ. ಆ್ಯಂಡ್ ನೆಕ್ಸ್ಟ್ ನಾವು ಫ್ರೆಂಡ್ ಮನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ ನಮ್ಮ ಅತ್ತೆ ಮಾಮ ಅಕ್ಕ ಎಲ್ಲರೂ ಬಂದಿದ್ರು. ಮಮ್ಮಿ ನೋಡೋಕೆ ಆರಾಮಿರಲಿಲ್ಲ ಅಂತ ಅವ್ರು ನೋಡೋಕೆ ಬಂದಿದ್ರು. ಸೊ ಮತ್ತು ಅವ್ರಿಗೂ ಇಲ್ಲೇ ಊಟ ಮಾಡಿ ಹೋಗಂತ್ರಿ ಅಂತ ಹೇಳಿ ನೆಕ್ಸ್ಟ್ ಅಡುಗೆಗೆ ಪ್ರಿಪೇರ್ ಮಾಡಾಕತ್ತಿದ್ವಿ. ಅಕ್ಕ ರೊಟ್ಟಿ ಮಾಡಿದ್ರೆ, ನಾನೇ ಸಾಂಬಾರು ಮಾಡಿ ಕಬಾಬಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ. ನಮ್ಮ ಖುಷಿನೂ ಕುಂತಾಳೆ ನೋಡ್ರಿ, ಕಬಾಬ್ ಕಲ್ಸೋಕೆ ಬಂದ. ಕಬಾಬ್ ಮಾಡೋದು ರೈಟ್. ಜಗಳ ಮಾಡ್ರಿ. ತೆಗಿನಿ ಬಾ, ನಾನು ಹಿಂಗೆ ಹಿಡ್ಕೊತೀನಿ ಬಾ. ಹಾಂ, ಹೆಚ್ಚಿನ ಜಗ್ಗ ಆಕಿರ ಹಂಗೆ ಹಿಡ್ಕೊ. ಹಾಂ ಹಾಂ, ಬಿಡ್ತಿಲ್ಲ ನೀ. ಪಾಕೊಡ್ ಉಪ್ಪ ಕೊಡು ನಂಗೆ. ನೀ ಈ ಕಡೆ ನಾ ಕೊಡ್ತೀನಿ ಸರಿ, ಕೊಡ್ತೀನಿ ಸರಿ. ರಾತ್ರಿ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ರೊಟ್ಟಿ ಮತ್ತು ಚಿಕನ್ ಕಬಾಬ್ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವತ್ತು ಶನಿವಾರ ಆಗಿತ್ತು. ನಮ್ಮ ಮನೆ ಒಳಗೆ ನಾವು ಯಾರೂ ತಿನ್ನೋದಿಲ್ಲ. ಸೊ ನಾವೆಲ್ಲರೂ ಬ್ಯಾಳೆ ಸಾರು ಉಂಡ್ವಿ, ಅವ್ರು ಬಂದವ್ರಿಗೆಲ್ಲ ಕೊಟ್ವಿ. ಎಲ್ಲರೂ ಹೋದ್ಮೇಲೆ ನಮ್ಮ ಚಿನ್ನುಗೆ ಅವ್ರ ತಾತ ಆನೆ ಆಡ್ಸಕತ್ತಾರ ನೋಡ್ರಿ. ಚಿನ್ನು ಹೊಡಿ ಆನೆ. ರೈಟ್ ಅನ್ ಸೀದಾ ಕುತ್ಕೋಪ. ಹಾ, ಗುಡ್ ಗರ್ಲ್. ಅಯ್ಯಲಾಗ್ತಾಳೆ. ರಾತ್ರಿ 11:30 ಆಗೈತಿ. ನಮ್ಮ ಖುಷಿನೂ ಮುಕ್ಕೊಂಡ್ಲ, ಇನ್ನೇನು ನಾನು ಮುಕ್ಕೋಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.